ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್ 1500 ಪ್ರಶ್ನೋತ್ತರಗಳಲ್ಲಿ 137, 138, 139ನೇ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆ ಈ ಚಾನಲಿಂದ ಉಪಯೋಗ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ವಿದ್ಯಾರ್ಥಿಗಳ ಮನಸ್ಸಿಗನುಗುಣವಾಗಿ ನಮ್ಮದೇ ಆದ ಕೈ ಬರಹದ ನೋಟ್ಸ್ನೊಂದಿಗೆ 5-6 ವಿದ್ಯಾರ್ಥಿಗಳ ಸಣ್ಣ ಸಣ್ಣ ಗುಂಪುಗಳಲ್ಲಿ ಪೆನ್ನು ಪೇಪರ್ ಬಳಸಿ ಶ್ರದ್ಧೆಯಿಂದ ಪಾಠ ಮಾಡುತ್ತೇವೆ. ಈಗ ನಾನು 137, 138, 139ನೇ ಪ್ರಶ್ನೆಗಳು. ಏರಿಯಾ ಆಫ್ ದಿ ಸ್ಮಾಲರ್ ಸೆಗ್ಮೆಂಟ್ ಕಟ್ ಆಫ್ ಫ್ರಮ್ ದಿ ಸರ್ಕಲ್ x² + y² = 9 ಆ್ಯಂಡ್ x = 1 ಈಸ್. ಇದು x ಆಕ್ಸಿಸ್ಸು, ಇದು y ಆಕ್ಸಿಸ್ಸು, ಆ್ಯಂಡ್ ದಿಸ್ ಈಸ್ ದ ಲೈನ್ ವಿಚ್ ಕಟ್ಸ್ ಆಫ್ ದಿ ಸರ್ಕಲ್. ಇಲ್ಲಿ x = 1 ಅಂತ ಇದು, ಹೌದಾ? ನಮಗೆ ಬೇಕಾಗಿರೋದು ಈ ಏರಿಯಾ, ಈ ಶೇಡ್ ಮಾಡಿದ್ದೀನಲ್ಲ ಇಷ್ಟರದ್ದು ಏರಿಯಾ. ಆ ಏರಿಯಾ ಇರಲಿ. ಮೊದಲು ನಾವೇನು ಮಾಡೋಣ, ಈ x = 1 ಹಾಕಿದಾಗ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ y ಏನಾಗುತ್ತೆ ನೋಡೋಣ. ರೈಟ್, ಪುಟ್ x = 1 ಇನ್ x² + y² = 9 ಅಂದರೆ 1² + y² = 9 ಆಯಿತು. ಆದ್ದರಿಂದ y² = 9 ಆಯಿತು. y = √8 ಅಂತ ಎಲ್ಲರೂ ಒಪ್ಕೋತೀರಿ. ಆದ್ದರಿಂದ ಈ ಪಾಯಿಂಟು 1, √8 ಆಯಿತು. x = 1, y = √8. x = 1, y = √8 ಆದಂಥ ಸಂದರ್ಭದಲ್ಲಿ ವಾಟ್ ಈಸ್ ದಿ ಆ್ಯಂಗಲ್ ಮೇಡ್ ಬೈ ದಿಸ್? ನಾವು ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ಕಡೆ ಸೀಕೆಂಟ್ ಥೀಟಾನೇ ಕೊಟ್ಟಿರೋದ್ರಿಂದ ನಾನು ಇದ್ರ ಸೀಕೆಂಟ್ ಥೀಟಾ ಕಂಡುಹಿಡ್ಕೋತೀನಿ. ರೈಟ್, ಇದು √8 ಹೈಟು, 1 ವಿಡ್ತು. ವಾಟ್ ಈಸ್ ಸೀಕೆಂಟ್ ಥೀಟಾ? ಇದು 9 ಒಪ್ಕೋತಿರಲ್ವಾ? ದಿಸ್ ಈಸ್ √9 ಅಥವಾ 3. ವಾಟ್ ಈಸ್ ಸೀಕೆಂಟ್ ಥೀಟಾ? ಸೀಕೆಂಟ್ ಥೀಟಾ = ಹೈಪಾಟಿನ್ಯೂಸ್ ಬೈ ಅಡ್ಜಸೆಂಟ್. ಸೀಕೆಂಟ್ ಥೀಟಾ = 3. ದೇರ್ಫೋರ್ ವಾಟ್ ಈಸ್ ಥೀಟಾ? ಥೀಟಾ = ಸೀಕೆಂಟ್ ಇನ್ವರ್ಸ್ ಆಫ್ 3. ಇದು ನಿಮಗೆ ಗೊತ್ತಿರಲಿ, ಹೌದಾ? ಸೊ ಇವಾಗ ಇಲ್ಲಿ ನೋಡಿ, ವಾಟ್ ಈಸ್ ದಿ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಕ್ಟರ್ ಆಫ್ ದಿ ಸರ್ಕಲ್? ವಾಟ್ ಈಸ್ ದಿಸ್ ಏರಿಯಾ? ಏರಿಯಾ ಆಫ್ ದಿ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಿಸ್ ಈಸ್ ದಿ ಸೆಕ್ಟರ್. ಸೊ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಕ್ಟರ್ ಈಸ್ ಗಿವನ್ ಬೈ ಹಾಫ್ r² ಥೀಟಾ. ಎಸ್ ಅಂತ ಬರಿತೀನಿ, ಸೆಕ್ಟರ್ ಅಲ್ವಾ, ಹಾಫ್ r² ಥೀಟಾ. r² ಅಂದರೆ ನಿಮ್ಗಾಗಲೇ ಗೊತ್ತಿದೆ 9 ಅಂತೇಳಿ. ಹಾಫ್ ಇಂಟು 9 ಇಂಟು ಥೀಟಾ ಅಂದರೆ ಸೀಕೆಂಟ್ ಇನ್ವರ್ಸ್ ಆಫ್ 3. ಸೀಕೆಂಟ್ ಇನ್ವರ್ಸ್ ಆಫ್ 3. ಇದರಲ್ಲಿ ನಾನು ಈ ಟ್ರಯಾಂಗಲಿಂದ ಬರುವಂಥ ಏರಿಯಾವನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಲ್ವಾ? ಈ ಟ್ರಯಾಂಗಲ್ ಏರಿಯಾನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ವಾಟ್ ಈಸ್ ದಿ ಏರಿಯಾ ಆಫ್ ದಿಸ್ ಟ್ರಯಾಂಗಲ್? ಹಾಫ್ ಇಂಟು ಬೇಸ್ ಇಂಟು ಹೈಟ್, √8 ಡಿವೈಡೆಡ್ ಬೈ 2. ಓಕೆನಾ? ಸೊ ಇವಾಗ ಏನಾಗ್ತದೆ ನೋಡಿ, ರಿಕ್ವೈರ್ಡ್ ಏರಿಯಾ ಅಂತ ಬರಿತೀನಿ. ವಾಟ್ ಈಸ್ ರಿಕ್ವೈರ್ಡ್ ಏರಿಯಾ? ನೋಡಿ, ಬಹಳ ಸಿಂಪಲ್ಲು. ರಿಕ್ವೈರ್ಡ್ ಏರಿಯಾ ಈಸ್ ಗಿವನ್ ಬೈ 2 ಟೈಮ್ಸ್ ಏರಿಯಾ ಆಫ್ ದಿ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ವಾಟ್ ಈಸ್ ಏರಿಯಾ ಆಫ್ ಸೆಕ್ಟರ್? 9 ಸೀಕೆಂಟ್ ಇನ್ವರ್ಸ್ ಆಫ್ 3 ಡಿವೈಡೆಡ್ ಬೈ 2 ಮೈನಸ್ √8. 9 ಅಲ್ಲ, ಇದು √8 ಬೈ 2, ಹೌದಾನೆ? ಸೊ ಇಲ್ಲಿ 2 ಕ್ಯಾನ್ಸಲ್ ಆಗಿಬಿಟ್ರೆ ಯು ವಿಲ್ ಗೆಟ್ 9 ಸೀಕೆಂಟ್ ಇನ್ವರ್ಸ್ ಆಫ್ 3 ಮೈನಸ್ √8, ಹೌದಾನೆ? 9 ಸೀಕೆಂಟ್ ಇನ್ವರ್ಸ್ ಆಫ್ 3 minus √8. That is the answer for this. Correct? Understanding this, my dear students? So the final answer is 9 secant inverse of 3 minus √8. ಮತ್ತು ಈ 138ನೇ ಕ್ವಶನ್ ಏನಿದೆ, ಇದನ್ನಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಪ್ರೀವಿಯಸ್ ಸ್ಲೈಡಲ್ಲಿದೆ, ಆದ್ದರಿಂದ ಅದನ್ನು ಹಾಗೆ ಬಿಡ್ತಾ ಇದ್ದೀನಿ. 139ನೇದು ಏರಿಯಾ ಬಿಟ್ವೀನ್ ಎಲಿಪ್ಸ್ ಈಸ್ ಈಕ್ವಲ್ ಟು ಅಂಥೇಳಿ. ಇದು ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ. ಏರಿಯಾ ಆಫ್ ದಿ ಎಲಿಪ್ಸ್ ಈಸ್ ಗಿವನ್ ಬೈ πAB. ಸೊ ಈ ಕೇಸಲ್ಲಿ π ಇಂಟು A ಇಂಟು B. ಇದು ಸ್ಟ್ಯಾಂಡರ್ಡ್ ರಿಸಲ್ಟು. ಇದು ನೀವು ನೆನ್ಪಿಟ್ಕೊಳ್ಳಬೇಕು. ಏರಿಯಾ ಆಫ್ ದಿ ಸರ್ಕಲ್ ಹೇಗೆ πr²,
ಏರಿಯಾ ಆಫ್ ದಿ ಎಲಿಪ್ಸ್ ಕೂಡ ನಿಮಗೆ ಪೈ ಎ ಬಿ ಅನ್ನೋದು ನಿಮಗೆ ನೆನಪಿರಬೇಕು. ಸೊ ಎಲಿಪ್ಸದು ಪರ್ಟಿಕ್ಯುಲರ್ ಕೇಸೇ ಸರ್ಕಲ್ಲು. ವಿದ್ಯಾರ್ಥಿಗಳೇ, ನಾವೀಗ ಡಿಸ್ಕಸ್ ಮಾಡಿದ್ದು 137ರಿಂದ 139 ತನಕ 3 ಪ್ರಶ್ನೆಗಳು. ಆ್ಯಕ್ಚುಲಿ ಈ ಪ್ರಶ್ನೆಯನ್ನು ನಾವೀಗಾಗಲೇ ಡಿಸ್ಕಸ್ ಮಾಡಿದ್ರಿಂದ ಡಿಸ್ಕಸ್ ಮಾಡಲಿಲ್ಲ. 137, ಇದು 139. ವಿದ್ಯಾರ್ಥಿಗಳೇ, ನಿಮಗೆ ಈ ಚಾನಲಿಂದ ಉಪಯೋಗ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 140, 141, 142ನೇ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ ನೋಡಿ, ಇದು ಕಂಪ್ಲೀಟಾಗಿ ಎಲಿಪ್ಸಿಗೆ ಸಂಬಂಧಿಸಿದ ಪ್ರಶ್ನೆ. ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ 1500 ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ತುಂಬ ಸಿಂಪಲ್ ಆಗಿರೋ ಕ್ವಶನ್ಗಳು. ಏರಿಯಾ ಎನ್ಕ್ಲೋಸ್ಡ್ ಬೈ, ನೋಡಿ ಇದನ್ನು ನಾನು ಸರಿಯಾಗಿ ಬರಿತೀನಿ, x²/9 + y²/4 = 1 ಅಂತೇಳಿ. ಇದು ಹೆಂಗೆ ಬಂತಪ್ಪ ಅಂದರೆ 36ಇಂದ ಡಿವೈಡ್ ಮಾಡಿದೆ. ಆನ್ಸರ್ ಏನು? ಪೈ ಎ ಬಿ, ಪೈ ಇಂಟು 3 × 2. ಯಾಕೆ 3 × 2? 3² 9, 2² 4. ಸೊ ಅಂದರೆ 6 ಪೈ ಆಯಿತು. ನೆಕ್ಸ್ಟ್ ಕ್ವಶನ್ನು, ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ಅಂತಿದೆ. ಇದೇನಿಲ್ಲ, ಇಲ್ಲಿ a² 25 ಅಂದರೆ a5 ಆಯಿತು, ಪೈ ಇಂಟು 5. b² 16 ಅಂದರೆ b4 ಆಯಿತು. ಸೊ 5 × 4 20, ದಟ್ ಈಸ್ ಈಕ್ವಲ್ ಟು 20 ಪೈ ಸ್ಕ್ವೇರ್ ಯೂನಿಟ್ಸ್. ನೆಕ್ಸ್ಟ್ ಕ್ವಶನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲಿಪ್ಸ್ ಮೊದಲು ಡ್ರಾ ಮಾಡಿ. x²/16 + y²/9 = 1 ಆ್ಯಂಡ್ x/4 + y/3 = 1. ಮಧ್ಯೆ ಇರುವಂಥ ಏರಿಯಾ ಕೇಳ್ತಾ ಇದ್ದಾರೆ. ಇದನ್ನು ನೀವೆಲ್ಲ ಒಪ್ಕೋತೀನಿ. ಇದಿರುವ 4,0 ಅಂತ, ಇದು 0,3 ಅಂತ ಕೂಡ ನೀವು ಒಪ್ಕೋತೀರಿ. ಈಗ x/4 + y/3 = 1 ಇದು. ಅವರು ಕೇಳ್ತಾ ಇರೋದೇನು? ಸ್ಮಾಲೆಸ್ಟ್ ಏರಿಯಾ ಬಿಟ್ವೀನ್ ಅಂತ ಕೇಳ್ತಾ ಇದ್ದಾರೆ. ಈ ಏರಿಯಾ ಏನು ಅಂತ ಅವರ ಪ್ರಶ್ನೆ. ನಾವೇನು ಮಾಡೋಣ? ಈ ಏರಿಯಾ 1/4 ಆಫ್ ದಿ ಏರಿಯಾ ಆಫ್ ದಿ ಎಲಿಪ್ಸ್ ಏನಪ್ಪ? ಪೈ ಎ ಬಿ, ಪೈ ಇಂಟು 4 × 3. 1/4 ಆಫ್ ದಿ ಏರಿಯಾ. ಈ ಏರಿಯಾದಲ್ಲಿ ನಾವು 4 ಟೈಮ್ಸ್ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಯಾಕೆ? ಫಸ್ಟ್ ಕ್ವಾಡ್ರೆಂಟಲ್ಲಿ ಮಾತ್ರ ಅಷ್ಟೇ ಇರೋದು, ಹೌದಲ್ವಾ? 1/4 ಆಫ್ ದಿಸ್ ಏರಿಯಾ ವಿಲ್ ಗಿವ್ ಯು ಏರಿಯಾ ಇನ್ ಫಸ್ಟ್ ಕ್ವಾಡ್ರೆಂಟ್, ಅಂದರೆ 3 ಪೈ ಆಯಿತು. ಅದರಲ್ಲಿ ಏರಿಯಾ ಆಫ್ ದಿ ಟ್ರಯಾಂಗಲನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. 1/2 × 4 × 3. ಯಾಕೆ? 1/2 × ಬೇಸ್ ಇಂಟು ಹೈಟ್ ಇಸ್ ದಿ ಏರಿಯಾ. 2 × 2 is 4. ಸೊ ಏನಾಯ್ತಪ್ಪ? 3 ಪೈ - 6. ಹೌದಾನೆ? 3 ಕಾಮನ್ ತೆಗೆದ್ರೆ ಪೈ - 2. ಆಪ್ಷನ್ ಎ ಈಸ್ ಕರೆಕ್ಟ್. ಮತ್ತು ಇದು 2 ಕರ್ವ್ಗಳ ನಡುವೆ ಏರಿಯಾ ಇರೋದ್ರಿಂದ ನೇರವಾಗಿ ಹೇಳ್ಬೋದು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ತಪ್ಪಾಗತ್ತೆ ಅಂಥೇಳಿ. ವಿದ್ಯಾರ್ಥಿಗಳೇ, ಇದನ್ನು ನೋಟ್ ಮಾಡ್ಕೊಳ್ಳಿ. ದಿವಿಗೆ ಸಂಸ್ಥೆ ಮಲ್ಲೇಶ್ವರಂ ಕಡೆಯಿಂದ ನಡೆಸ್ಕೊಡ್ತಾ ಇರೋ ಕಾರ್ಯಕ್ರಮ ಇದು. 140ರಿಂದ 142ನೇ ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡಿದ್ವಿ. ನಾವು ದಿವಿಗೆ ಮಲ್ಲೇಶ್ವರಂನಲ್ಲಿ ಇಂಡಿವಿಜುವಲ್ ಟ್ಯೂಟರಿಂಗ್ ಕ್ಲಾಸಸ್ಸನ್ನು ಮಾಡ್ತೀವಿ. ನಿಮಗಿದ್ರ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲಿ ಸೇರಿಕೊಳ್ಬೋದು. ಒಳ್ಳೆಯದಾಗಲಿ. ಮುಂದಿನ ಕ್ವಶನ್ಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ 143, 144, 145ನೇ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್. ವಿದ್ಯಾರ್ಥಿಗಳೇ, ನಿಮಗೆ ಈ ಚಾನಲಿಂದ ಉಪಯೋಗ ಆದರೆ ಸಬ್ಸ್ಕ್ರೈಬ್ ಆಗಿ. 143ನೇ ಪ್ರಶ್ನೆ ಹೀಗಿದೆ. 143 ಬಹಳ ಒಳ್ಳೆ ನಂಬರು. ಏರಿಯಾ ಆಫ್ ದಿ ಎಲಿಪ್ಸ್ x²/25 + y²/λ² = 1 is 20 ಪೈ ಅಂತೆ. ಅಂದರೆ ಪೈ ಎ ಅಂದರೆ 5 ಇಂಟು ಬಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 20 ಪೈ ಅಂತೆ. ದೆನ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಕೇಳ್ತಾ ಇದ್ದಾರೆ. ಪೈ ಕ್ಯಾನ್ಸಲ್ಸ್. 5 4s are 20, ರೈಟ್? ಹೌದಲ್ವಾ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 4. ಅರ್ಥ? +or -4. ಯಾಕೆಂದರೆ ಲ್ಯಾಂಬ್ಡಾ ಸ್ಕ್ವೇರು 16 ಆಗಬೇಕು. ಹೀಗಾಗಿ ನೆಕ್ಸ್ಟ್ ಕ್ವಶನ್ನು, AOB ಈಸ್ ದ ಪಾಸಿಟಿವ್ ಕ್ವಾಡ್ರೆಂಟ್ ಆಫ್ ದಿ ಎಲಿಪ್ಸ್. ನೋಡಿ, AOB ಈಸ್ ದ ಪಾಸಿಟಿವ್ ಕ್ವಾಡ್ರೆಂಟ್ ಆಫ್ ದಿ ಎಲಿಪ್ಸ್ ಅಂತೆ.
OA is equal to A, OA is equal to A, OB is equal to B. OA is equal to A, OB is equal to B. Area between arc AB and chord AB. Area between arc AB, ಇದು arc AB and chord AB ಅಂದರೆ ಯಾವುದಪ್ಪ, ಈ ಏರಿಯಾ. ದಿಸ್ ಈಸ್ ದಿ ಏರಿಯಾ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಈ ಏರಿಯಾ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಏರಿಯಾ ಬಿಟ್ವೀನ್ ದಿ ಕರ್ವ್ ಆ್ಯಂಡ್ ದಿ ಲೈನ್ ಅಲ್ವಾ. ಸೊ ಈ ಫಸ್ಟ್ ಕ್ವಾಡ್ರೆಂಟದು ಏರಿಯಾ ಏನು ಹೇಳ್ತೀರಾ, ಪೈ ಎ ಬಿ ಡಿವೈಡೆಡ್ ಬೈ 4 ಈಸ್ ದ ಏರಿಯಾ ಆಫ್ ದ ಫಸ್ಟ್ ಕ್ವಾಡ್ರೆಂಟ್ ಆಫ್ ದಿ ಎಲಿಪ್ಸ್. ಅದರಲ್ಲಿ ನಾವು ಹಾಫ್ ಆಫ್ ಎ ಇಂಟು ಬಿನ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಹೌದಲ್ವಾ. ಸೊ ಎ ಇಂಟು ಬಿ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಪೈ ಎ ಬಿ ಬೈ 4 ಮೈನಸ್ ಎ ಬಿ ಬೈ 2. ಇದನ್ನು ಸಿಂಪ್ಲಿಫೈ ಮಾಡಿ ಯಾವುದು ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂತ ನೀವು ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ನು, ಏರಿಯಾ ಆಫ್ ದಿ ರೀಜನ್ ಬಿಟ್ವೀನ್ y is equal to sin x, area of the region between the curve y is equal to sin x between the ordinates x is equal to 0 and x is equal to pi by 2 and x axis. ಸಿಂಪಲ್ ಭಾಷೆಯಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ y is equal to sin x, x is equal to 0, x is equal to pi by 2 ಅಷ್ಟೇ ಅಲ್ವಾ. ಇನ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಇದು ಏರಿಯಾ ಕಂಡುಹಿಡಿಬೇಕು, ಹೌದಲ್ವಾ, ರೈಟ್. ಈ ಏರಿಯಾ ಏನಪ್ಪ, ಸೈನ್ ಎಕ್ಸ್ದಾಗಿರೋದ್ರಿಂದ ರೈಟ್, ಇಂಟಿಗ್ರಲ್ ಆಫ್ 0 to pi by 2 sin x. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಇದ್ರ ವ್ಯಾಲ್ಯೂ ಯಾವಾಗಲೂ 1ನೇ ನೆನ್ಪಿಟ್ಕೊಳ್ಳಿ. ಇದು 1, 0 to pi by 2 ಆಗಿರೋದ್ರಿಂದ 1. ಇದು ವಿದ್ಯಾರ್ಥಿಗಳೇ 143ನೇ ಪ್ರಶ್ನೆಯಿಂದ 145ನೇ ಪ್ರಶ್ನೆಗಳ ತನಕ ಈಗ ನಾವು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. 143 to 145, ರೈಟ್. ಮೇಕ್ ಎ ನೋಟ್ ಆಫ್ ದಿಸ್, ಮೈ ಡಿಯರ್ ಸ್ಟೂಡೆಂಟ್ಸ್.